ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಾಳೆ ಸಂಜೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಒಂದು ದಿನ ಮುಂಚಿತವಾಗಿ ದೆಹಲಿಗೆ ತೆರಳಲಿರೋದು ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಮತ್ತೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ. ಜನವರಿ 17ರ ಬಳಿಕ ರಾಹುಲ್ ಗಾಂಧಿ ಅಲಭ್ಯವಾಗೋದ್ರಿಂದ ಹೀಗಾಗಿ ನಿಗದಿಗಿಂತ ಒಂದು ದಿನ ಮೊದಲೇ ಭೇಟಿಯಾಗುವಂತ ಸಾಧ್ಯತೆನೇ ಈಗ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ದಿಢೀರಂತ ಆಗಿರುವಂತ ಬೆಳವಣಿಗೆಗಳು ಈಗ ರಾಜ್ಯದಲ್ಲಿ. ನಿಗದಿಗಿಂತ ಒಂದು ದಿನ ಮೊದಲೇ ಭೇಟಿಯನ್ನ ಮಾಡಲಿದ್ದಾರೆ. ನಾಳೆ ಸಂಜೆಯೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರು ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಈಗ ತಿಳಿದು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾಳೆ ಹೋಗಿ ಭೇಟಿಯನ್ನ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಗೆ ಗೊಂದಲ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನ ಗೌರವನ ನೀವು ಹಾಳು ಮಾಡ್ಕೊತೀಗುತ್ತೆ ಅನ್ನುವಂಥ ಮಾತು ಹೇಳಿದ್ರು. ನಾನು ಮೊದಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲರದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ, ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ, ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಮೊದಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರಿ, ಏನ್ ಸಂದೇಶ ಆಯ್ತು ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಿನ್ನೆಯಿಂದಲೂ ಕೂಡ ಬಾಡಿ ಲ್ಯಾಂಗ್ವೇಜ್ ಬದಲಾವಣೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಈಗ ಕೆಲವೊಂದಿಷ್ಟು ವಿಚಾರಗಳನ್ನು ಸೂಕ್ಷ್ಮವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳುವಂಥ ಹಂತಕ್ಕೆ ಹೋಗಿ ತಲುಪಿದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡ್ತಾ ಇದ್ದಾಗ. ಈಗ ಆಗಿರುವಂಥ ದಿಢೀರ್ ಬೆಳವಣಿಗೆಯಲ್ಲಿ ಯಾವ ಎಚ್ಚರಿಕೆಯ ಹೆಜ್ಜೆಯನ್ನು ಡಿ ಕೆ ಶಿವಕುಮಾರ್ ಇಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ? ಅವರ ಆಪ್ತರಿಂದ ತಿಳಿದು ಬರ್ತಾ ಇರುವಂಥ ಮಾಹಿತಿಗಳು ಏನು? ಅರುಣ್, ಡಿ ಕೆ ಶಿವಕುಮಾರ್ ಅವರು ಹೇಳಿದಂತೆ ಆಫ್ ದಿ ರೆಕಾರ್ಡ್ ಯಾರ್ಯಾರು ಹೇಳ್ಬಿಡ್ತಾರೆ, ಇದನ್ನು ಕೇಳ್ಬಿಟ್ಟು ಹಾಕ್ಬಿಡ್ತೀರಾ, ಈ ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ಇಷ್ಟು ದಿನಗಳ ಸೀನ್ನಲ್ಲಿ ಈ ಒಂದು ಪವರ್ ಶೇರ್ ಕಿತ್ತಾಟದಲ್ಲಿ ಯಾರು ಯಾರ ಗೌರವವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವುದನ್ನೋ ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಗಿ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಅದು ಒಂದು ಭಾಗ. ಜೊತೆಗೆ ಈ ಒಂದು ಪಕ್ಷದ ಗೋಡೆಗಳ ಮಧ್ಯೆ ಚರ್ಚೆ ಆಗಬೇಕಾದಂಥ ವಿಚಾರವನ್ನು ಎಷ್ಟೋ ಸಲ ಆದಿರಂಪ ಬೀದಿರಂಪ ಮಾಡಿದಂಥವರು ಇವರ ಪಕ್ಷದ ಶಾಸಕರುಗಳೇ. ಇವರ ಕೆಲವು ಮಾರ್ಮಿಕ ಹೇಳಿಕೆಗಳು ಕೂಡ ನಡೆದೋಗಿದೆ, ಅದು ಕೂಡ ನಡೀತಾ ಇದೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಚರ್ಚೆ ಮಾಡಿದಂಥ ವಿಚಾರವನ್ನು ಪಬ್ಲಿಕ್ಲಿ ನಾವು ಚರ್ಚೆ ಮಾಡೋದಕ್ಕಾಗುತ್ತಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಆಪ್ಷನ್ ಅದೇನೇ ಇರಲಿ. ಆದರೆ ಪವರ್ ಶೇರ್ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ವಿಮಾನ ನಿಲ್ದಾಣದಲ್ಲಿ ಸ್ಪಷ್ಟವಾಗಿ ಇದನ್ನೇ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಮಾತನಾಡಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಜಾಸ್ತಿ ಅಂದರೆ 40ರಿಂದ 50 ಸೆಕೆಂಡ್ಗಳಷ್ಟೇ ಪ್ರತ್ಯೇಕವಾಗಿ ಮಾತಾಡಿರೋದು. ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಜಾಸ್ತಿ ಅಂದರೆ 30ರಿಂದ 40 ಸೆಕೆಂಡ್ಗಳಷ್ಟೇ ಪ್ರತ್ಯೇಕವಾಗಿ ಮಾತಾಡಿದ್ದಾರೆ. ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಒಂದು 30ರಿಂದ 40 ಸೆಕೆಂಡ್ಗಳು ಮಾತಾಡಿದ್ದಾರೆ. ಅಂದರೆ 3 ನಿಮಿಷದ ಎಲ್ಲ ಸೀನ್ ಕೂಡ ಮುಗಿದೋಗಿದೆ. ಇಂಥ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಕಡೆ ಪವರ್ ಶೇರ್ ವಿಚಾರವಾಗಿ ಇದೇ ನಿರ್ಧಾರ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಸುಳಿವು ಕೊಟ್ಟಿಲ್ಲ. ನಿಮ್ಮನ್ನು ಡೆಲ್ಲಿಗೆ ಕರೆಸ್ತೀವಿ, ಡೆಲ್ಲಿಗೆ ಬನ್ನಿ ಮಾತಾಡೋಣ, ಇಷ್ಟೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇಷ್ಟು ದಿನ ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಾ ಇಲ್ಲ, ಯಾವುದೇ ರೀತಿಯ ಒಂದು ಮಾತುಕತೆ ನಡೆಸ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಏನು ಅಂದ್ಕೊಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಪುಷ್ಟಿ ಸಿಕ್ಕಿದೆ, ಆ ವಿಶ್ವಾಸ ತುಂಬಿದ್ದಾರೆ ಅನ್ನೋದನ್ನ ಅಷ್ಟೇ ಈಗ ಸದ್ಯಕ್ಕೆ ಹೇಳ್ಬೋದು ಅರುಣ್. ಈಗ ದಿಢೀರಂತ ಆಗಿರುವಂತ ಬೆಳವಣಿಗೆಗಳಲ್ಲಿ ಒಂದು ಹೆಜ್ಜೆಯನ್ನ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಇಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.